ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ವಿಭಾಗದಿಂದ ನೂತನವಾಗಿ ಆರಂಭವಾದ ರಂಗಮಂಡಲ ರೆಪರ್ಟರಿಗೆ ಎನ್ಎಸ್ಡಿ ಮಾಜಿ ಅಧ್ಯಕ್ಷ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಚಂದ್ರಶೇಖರ ಕಂಬಾರ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ಈ ವೇಳೆ ನಾಟಕಕಾರ್ತಿ ಹಾಗೂ ಸಂಘಟಕಿ ಡಾ ವಿಜಯ, ಎನ್ಎಸ್ಡಿ ಅಧ್ಯಕ್ಷ ಚಿತ್ತರಂಜನ್ ತ್ರಿಪಾಠಿ, ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ನಾಗರಾಜಮೂರ್ತಿ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ ಮಂಜುನಾಥ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಚಂದ್ರಶೇಖರ ಕಂಬಾರ, ನಾಡಿನ ಸಂಸ್ಕೃತಿ ಪಸರಿಸಲು ರಂಗ ತಿರುಗಾಟದ ತಂಡಗಳ ಅವಶ್ಯಕತೆ ಹೆಚ್ಚಾಗಿತ್ತು. ಇನ್ನು ಮುಂದೆ ಆ ಕೆಲಸವನ್ನು ರಂಗಮಂಡಲ ರೆಪರ್ಟರಿ ಮಾಡಲಿದೆ. ರಂಗ ಚಟುವಟಿಕೆಗಳು ಸಾಕಷ್ಟು ಸವಾಲು ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ನೂತನ ರೆಪರ್ಟರಿ ಸಂಸ್ಕೃತಿ ಸಂವಹನದ ಕೊರತೆಯನ್ನು ನೀಗಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ಡಾ ವಿಜಯಮ್ಮ, ನಾಟಕ ಹಾಗೂ ರಂಗಭೂಮಿ ಜನಪರ ಕಲೆಯಾಗಿದೆ. ಜನರ ನೋವು ನಲಿವು, ಸುಖ ದುಃಖವನ್ನು ಸಮರ್ಥವಾಗಿ ಪ್ರತಿಬಿಂಬಿಸುವಲ್ಲಿ ನಾಟಕದ ಪಾತ್ರ ಮಹತ್ವದ್ದು. ರಂಗಮಂಡಲ ರೆಪರ್ಟರಿ ಸಂಸ್ಕೃತಿ, ಸಾಹಿತ್ಯ, ಜನರ ಒಲವು ನಿಲುವುಗಳನ್ನು ನಾಟಕದ ಮೂಲಕ ಜನರ ಮುಂದೆ ಪ್ರದರ್ಶಿಸಲಿದೆ ಎಂದು ತಿಳಿಸಿದರು.